ಇವತ್ತು ಬೆಳಿಗ್ಗೆನೇ ನಮ್ಮ ಅಣ್ಣ ಗೃಹ ಪ್ರವೇಶಕ್ಕೆ ಹೇಳೋದಕ್ಕೆ ಅಂದ್ಬಿಟ್ಟು ಬಂದಿದ್ದ. ಅಂದರೆ ನಮ್ಮ ಅಕ್ಕ ಮನೆ ಗೃಹ ಪ್ರವೇಶ. ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ಇಲ್ಲೇ ಇದ್ರಲ್ಲ, ಅಲ್ಲಿಗೆ ಹೋಗಿ ಕಾರ್ಡ್ ಕೊಟ್ಬಿಟ್ಟು ಬಾ ಅಂತ ಹೇಳಿದೆ. ಅವನು ಇಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೋದ. ಹಿಂಗೆ ನೋಡ್ತಿದ್ದೆ. ಜೊತೆಗೆ ಒಂದು ಖುಷಿ ಆಯ್ತಂದರೆ, ನಮ್ಮದು ವೀಳ್ಯದೆಲೆ ಗಿಡ ಸುಮ್ಮನೆ ಒಂದು ಕಡ್ಡಿ ಹಾಕಿದ್ದು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಈ ಮಳೆಗೆ ಮತ್ತು ಸ್ವಲ್ಪ ವೆದರ್ ಎಲ್ಲ ಚೆನ್ನಾಗಿದೆ, ಈಗ ಚೆನ್ನಾಗಿ ಬಂದಿತ್ತು. ಮತ್ತು ಸುಮ್ಮನೆ ಶುಂಠಿ ಮೊಳಕೆಗಳು ಬಂದಿರುತ್ತಲ್ಲ, ಅದನ್ನು ಹಾಕಿದ್ದೆ, ಅದು ಕೂಡ ಬಂದಿತ್ತು. ಏನೋ ಒಂಥರ ಈ ಥರ ಡೈಲಿ ನೋಡೋದಕ್ಕಂತೂ ಚಾನ್ಸ್ ಸಿಗೋಲ್ಲ. ಯಾವಾಗಲಾದ್ರೂ ಈ ಥರ ವೀಕೆಂಡ್ಸ್ ಬಂದಾಗಲೇ ನನಗೆ ಟೈಮ್ ಸಿಗೋದು. ಈ ಟೈಮಲ್ಲಿ ನನಗಿದೆಲ್ಲ ನೋಡ್ತಿರೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಆಮೇಲೆ ತುಂಬ ಸಲ ಹೇಳಿದ್ದೆ ಅನಿಸುತ್ತೆ, ನಾವು ಮನೆ ಗೃಹ ಪ್ರವೇಶ ಮಾಡಿದಾಗ ನಾವು ಅಲ್ಲಿಗೆ ಕಳಸದಲ್ಲಿ ಒಂದು ಕಾಯಿ ಇಟ್ಟಿದ್ವಿ. ಅದೇ ಕಾಯಿನ ಅದು ಸ್ವಲ್ಪ ಮೊಳಕೆ ಬಂದಿತ್ತಾಯ್ತಾ, ಆವಾಗ ತೊಗೊಬಂದು ಇಲ್ಲಿಗೆ ಹಾಕಿದ್ದು. ಕುಬೇರ ಮೂಲೆ ಇದೆ ನಮ್ಮ ಮನೇಲಿ ಇದು ಅಂತ. ಅದೆಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಅದು ಕೂಡ ತೆಂಗಿನ ಸಸಿ. ಅದಕ್ಕೆ ನಮ್ಮ ಮನೆಯವರು ಇವಾಗ ಸ್ವಲ್ಪ ಇದು ಮಾಡಿರೋ ಪಕ್ಕ ಒಂದು ದಾಸವಾಳದ ಗಿಡ ಮತ್ತು ಈ ಬೆಡ್ತಾವ್ರೆ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜ ಹೇಳ್ಬೇಕಂದ್ರೆ ನಾವು ಇದಕ್ಕೆ ಯಾವುದೇ ರೀತಿ ಬೇರೆ ಅಂದರೆ ಗೊಬ್ಬರಗಳು ಅದು ಇದು ಏನೂ ಹಾಕೇ ಇಲ್ಲ. ಆವಾಗವಾಗ ಇಲ್ಲೇನಾದರೂ ಹಸುಗಳು ಬಂದು ಹೋದಾಗ ಸಗಣಿ ಸಿಕ್ಕಿದ್ರೆ ಹಾಕಿದ್ದೀವಿ. ಅದು ಏನು ಜಾಸ್ತಿ ಕರೆಕ್ಟಾಗೂ ಇಲ್ಲ. ಮತ್ತು ಇದು ಮಳೆ ನೀರು ಮತ್ತು ನಾರ್ಮಲಾಗಿ ನಾವೇನಾದರೂ ಒಪ್ಪಿ ತಪ್ಪಿ ಹಾಕಿದ್ರೆ ಆ ನೀರಷ್ಟೇ. ಈ ಥರ ನಾವೇ ಗಿಡ ಹಾಕಿ ನೋಡೋದಕ್ಕೆ ಎಷ್ಟು ಖುಷಿ ಇರುತ್ತಲ್ಲ. ಕರೆಕ್ಟಾಗಿ ಹೇಳಿದ್ರೆ ನೀವು. ಇಲ್ಲ, ಆ್ಯಕ್ಚುಲಿ ನಾನು ಒಂದೊಂದು ಟೈಮ್ ಈ ಥರ ಕ್ಯಾಪ್ಚರ್ ಮಾಡ್ತಿರ್ತೀನಿ. ಈಗ ಅಲ್ಲಿ ನೋಡಿದ್ ನಾವು ಚೆನ್ನಾಗಿ ಬಂದಿತ್ತದ ಬೆಡ್ದವರು ಎಷ್ಟೊಂದು ದಿನ ಆಗಿತ್ತು. ಆ್ಯಕ್ಚುಲಿ ನಾನು ಅವ್ರು ಬಂದಾಗ ಫ್ರೂಟ್ಸು ಮತ್ತು ತಿಂಡಿ ಎಲ್ಲ ರೆಡಿ ಮಾಡಿದ್ದೆ. ಬಟ್ ಅವ್ರು ಆಲ್ರೆಡಿ ತಿಂಡಿ ತಿನ್ಕೊ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಬರೀ ಫ್ರೂಟ್ಸ್ ತಿಂದರು. ಸ್ವೀಟ್ ಕೊಟ್ಟರು ತಿನ್ನಲಿಲ್ಲ. ನಮ್ಮ ಮಕ್ಕಳಿಗೆ, ನಮ್ಮ ಯಜಮಾನ್ರಿಗೆಲ್ಲ ತುಂಬ ರಸಗುಲ್ಲ ಅಂದರೆ ಸಿಕ್ಕಾಪಟ್ಟೆ ಫೇವ್ರೆಟ್ ಫ್ರೂಟು. ಜೊತೆಗೆ ಬಾಳೆಹಣ್ಣು ನಮ್ಮ ತೋಟದಲ್ಲೇ ಇತ್ತ. ಸೊ ಎಲ್ಲರಿಗೂ ಇಲ್ಲೇ ನಮ್ಮ ರಿಲೇಟಿವ್ಸ್ ಇದ್ದರು ಅಂದ್ಬಿಟ್ಟು ಅವ್ರ ಮನೆಗೂ ಕಾಸು ಕೊಟ್ಬಿಟ್ಟು ಬರ್ತೀವಿ ಅಂತ ಬಂದು ಹೇಳಿ ಬಾಯ್ ಮಾಡಿ ಹೋದರು ಅವರು. ಸೊ ಮನೆಗೆ ಬಂದು ಇನ್ನು ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅವ್ರು ಬರ್ತಾರೆ ಅಂತಲೇ ಆ್ಯಕ್ಚುಲಿ ನಾನು ಟಿಫಿನ್ ಕೂಡ ಪ್ರಿಪೇರ್ ಮಾಡಿದ್ದೆ. ಮಕ್ಳಿಗೆ ಹೋಗ್ಬೇಕಾದ್ರೆ ಮ್ಯಾಗಿ ಮಾಡಿಕೊಟ್ಟಿದ್ದೆ, ಸ್ವಲ್ಪ ಉದ್ನಿಟ್ಟು ಮಾಡಿದ್ದೆ ನಾವು ತಿನ್ನೋಣ ಅಂತ. ಈಗ ಸ್ವಲ್ಪ ಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಅದಕ್ಕೆ ಮೊಳಕೆ ಬಂದಿದೆ ಸ್ವಲ್ಪ ಚಿಕ್ಕದಾಗಿ. ಈ ಕಾಳು ಸಾಂಬಾರು ಮಾಡಿಟ್ರೆ ಮಕ್ಕಳು ಬರೋ ಟೈಮಿಗೆ ಊಟಕ್ಕೆ ಕೊಡ್ಬೋದು ಅವರಿಗೆ. ನನಗೊಂದು ಖುಷಿ ಏನು ಗೊತ್ತಾ, ಎಷ್ಟೇ ದೂರದಲ್ಲಿರಲಿ, ಎಲ್ಲೇ ಇರಲಿ, ಸಂಬಂಧ, ರಕ್ತ ಸಂಬಂಧ ಅನ್ನೋದು ಎಲ್ಲೋದ್ರೂ ಬಿಡಲ್ಲ. ಎಲ್ಲೆಯಿಂದ ಎಲ್ಲಿಗೆ ಹೋದ್ರೂ ಕನೆಕ್ಟ್ ಆಗ್ತಾನೆ ಬರುತ್ತೆ. ಮದುವೆ, ಗೃಹ ಪ್ರವೇಶ, ಮತ್ತೊಂದು ಎಲ್ಲದಕ್ಕೂ ಒಟ್ಟಿಗೆ ಎಲ್ಲ ಸೇರ್ಕೋತೀವಲ್ವ, ಅದು ಒಂದು ಸಿಕ್ಕಾಪಟ್ಟೆ ಖುಷಿ. ಜೊತೆಗೆ ಇವತ್ತು ನನಗೆ ವೀಕ್ ಆಫ್ ಹಾಕಿದ್ರಿಂದ ಆಫೀಸ್ ಟೆನ್ಷನ್ ಸ್ವಲ್ಪ ರಿಲೀಫ್ ಇದೆ. ಮತ್ತು ಮಂಡೇ ತನಕನೂ ಸ್ವಲ್ಪ ಫ್ರೀಯಾಗಿರ್ಬೋದು. ಅದೇ ಹಬ್ಬದ ಕೆಲಸನೇ ಇರುತ್ತಲ್ಲ, ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಆದರೆ ಟ್ರಾವೆಲಿಂಗು, ಆಫೀಸ್ಗೆ ಹೋಗೋ ವರ್ಕು ಅದೆಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ರಿಲ್ಯಾಕ್ಸೇಷನ್ ಥರನೇ ಫೀಲ್ ಆಗುತ್ತೆ. ಯಾರ್ಯಾರು ಆಫೀಸ್ಗೆ ಹೋಗ್ತೀರಾ ಅಲ್ವಾ, ನಿಮಗೆ ಏನಂತ ಫೀಲ್ ಆಗುತ್ತೆ? ಮನೇಲಿದ್ರೆ ಯಾವ ಥರ ಅನಿಸುತ್ತೆ? ಹಬ್ಬ, ಮನೆ ಕೆಲಸಗಳು, ಆಫೀಸ್ ಕೆಲಸ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ನಾನು ಆ್ಯಕ್ಚುಲಿ ಮ್ಯಾನೇಜ್ ಅಂತ ಅಂದರೆ ನನ್ನ ಮನೆಯವ್ರು ಸಿಕ್ಕಾಪಟ್ಟೆ ನನಗೂ ಹೆಲ್ಪ್ ಮಾಡ್ತಾರೆ. ಅಂದರೆ ನಾನು ಕಿಚನಲ್ಲಿ ಅಡುಗೆ, ತಿಂಡಿ, ಮಕ್ಕಳಿಗೆ ಏನು ಬೇಕು ಅಂತ ನೋಡೋಷ್ಟರಲ್ಲಿ ಅವರು ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಮನೆಯದೆಲ್ಲ ಸ್ವಲ್ಪ ಮಾಪ್ ಹಾಕ್ಕೊಡೋದು, ಪೂಜೆಗೆಲ್ಲ ರೆಡಿ ಮಾಡಿ ಅವರೇ ಪೂಜೆ ಎಲ್ಲ ಮಾಡೋದು, ಈ ಥರ ಕೆಲಸಗಳೆಲ್ಲ ನನಗೆ ಅವ್ರು ಹೆಲ್ಪ್ ಮಾಡೋದ್ರಿಂದ ಇಬ್ಬರೂ ಕೂಡ ಒಟ್ಟಿಗೆ ಹೋಗಿದ್ದು ಆಫೀಸಿಗೆ ಒಟ್ಟಿಗೆ ಬರ್ತೀವಿ. ಇಲ್ಲಾಂದರೆ ಒಬ್ರ ಕೈಲಿ ನಿಜವಾಗ್ಲೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಯಾರ್ಯಾರು ವರ್ಕಿಂಗ್ ವುಮೆನ್ಸ್ ಇರ್ತೀರಾ ಅಲ್ವಾ, ಮನೆ ಮಕ್ಕಳು ಎಲ್ಲ ಹೆಂಗೆ ಮೇಂಟೈನ್ ಮಾಡೋದು, ನಿಜವಾಗ್ಲೂ ನಂದು ಗ್ರೇಟ್ ಅಂತ ಹೇಳ್ಕೊಳಲ್ಲ. ಯಾಕೆಂದರೆ ತುಂಬ ಸೀನಿಯರ್ಸ್ ಇರ್ತೀರಾ, ಮತ್ತು ಇವಾಗ ಲೈಫ್ ಕೆರಿಯರ್ ಸ್ಟಾರ್ಟ್ ಮಾಡಿರ್ತೀರಾ, ಅವ್ರಿಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಎಲ್ಲ ವುಮೆನ್ಸ್ಗೂ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದರೆ ಮನೇಲೂ ಕೂಡ ವರ್ಕ್ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡಿರ್ತಾರಲ್ವ, ಅವ್ರ ಲೈಫನ್ನು ನಿಜವಾಗ್ಲೂ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಯಾರೇ ಕೇಳ್ಬೋದು, ಮನೇಲೇ ಇರ್ತೀಯಲ್ಲ ಏನು ಮಾಡ್ತೀಯಾ? ನನಗೂ ಮುಂಚೆ ಇದೇ ಥರ ಅನ್ನಿಸ್ತಿತ್ತು. ಮನೇಲೇ ಇರ್ತೀಯಲ್ಲ ಏನು ಮಾಡ್ತೀಯಾ? ಹೌದು, ಮನೇಲೇ ಇರ್ತೀವಿ, ಏನು ಮಾಡ್ತೀವಿ ಅಂದರೆ ಎಷ್ಟು ಕೆಲಸಗಳಿರುತ್ತೆ.
ಎಲ್ಲ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ, ಮನೆಯವರು ಆಫೀಸಿಗೆ ಹೋದ್ಮೇಲೆ ಪಾತ್ರೆಗಳಿರುತ್ತೆ, ಮನೆ ಕ್ಲೀನಿಂಗ್ಸ್ ಇರುತ್ತೆ, ಮಕ್ಕಳು ಬಂದಾಗ ಅವ್ರಿಗೆ ಏನು ಮಾಡಿಕೊಡ್ಬೇಕು ಅನ್ನೋದಿರುತ್ತೆ. ಮತ್ತು ಜೊತೆಗೆ ಬಟ್ಟೆ, ಪಾತ್ರೆ, ಏನೋ ಒಂದು ಎಕ್ಸ್ಟ್ರಾ ಅಕಸ್ಮಾತ್ ಅವ್ರಿಗೂ ಒಂದಲ್ಲ ಒಂದು ಏನಾದರೂ ಒಂದು ಇದ್ದೇ ಇರುತ್ತೆ ಕೆಲಸಗಳು. ಮನೇಲೇ ಸುಮ್ಮನೆ ಇರೋದು ಒಂದು ಸಮಸ್ಯೆ ಅಲ್ಲ ಅಲ್ವಾ. ಅವ್ರಿಗೇನೆ ನಿಜ ಹೇಳಬೇಕು ಅಂದರೆ ಮನೇಲೇ ಇದ್ದು ಮಾಡ್ತಾರಲ್ವ, ಅವ್ರಿಗೆ ಎಷ್ಟು ಇರುತ್ತೆ ಅಂದರೆ ಬಂದವರು ಹೋದವ್ರು ಆಗಿರ್ಬೋದು, ಮತ್ತು ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ ಹೊರ್ಗಡೆಗೆ ಹೋಗಿದ್ದು ಬರೋದಕ್ಕಿಂತ. ಅದಕ್ಕೆ ಆಲ್ಮೋಸ್ಟ್ ಯಾರು ಕೇಳ್ತಿರಲ್ವ ಈ ಮಾತುಗಳನ್ನ, ಮನೇಲೇ ಇರ್ತೀಯ ಏನು ಮಾಡ್ತೀಯಾ, ಮನೇಲೇ ಇರ್ತೀಯ ಏನು ಮಾಡ್ತೀಯಾ. ಹೌದು, ಮನೇಲಿರ್ತೀವಿ, ಮಕ್ಕಳು ನೋಡ್ಕೊಂಡು ಸಂಸಾರ ಮೇಂಟೈನ್ ಮಾಡೋದು ಅಷ್ಟು ಸುಲಭವಾಗಿರೋ ಮಾತಲ್ಲ ಅಲ್ವಾ. ಯಾರು ಕೇಳ್ತೀರಾ ಅಲ್ವಾ, ಅವರು ಫಸ್ಟ್ ಯೋಚನೆ ಮಾಡಿ. ಯಾಕೆಂದರೆ ನಿಮ್ಮ ಮದುವೆ ಆಗಿ ಮನೇಲಿದ್ದರೂ ಎಷ್ಟೊಂದು ಹೆಣ್ಮಕ್ಳು ಅವ್ರಿಗೆ ಆದಂಥ ಆಸೆಗಳನ್ನೆಲ್ಲ ಬದಿಗಿಟ್ಟು ಮನೆಗೆ ಅಂತಲೇ ಅವ್ರ ಸಮಯನ ಮೀಸಲಿಟ್ಟಿರ್ತಾರೆ. ರೆಸ್ಪೆಕ್ಟ್ ಮಾಡಿ. ನನಗೆ ಅನಿಸಿದ್ದನ್ನು ನಾನು ಹೇಳ್ತೀನಿ, ಬಟ್ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನ್ವಯ ಆಗುತ್ತೆ. ಆದರೆ ಕೆಲ್ಸಕ್ಕೆ ಹೋಗಿದ್ದು ಮನೆಗೂ ಬಂದು ಮೇಂಟೈನ್ ಮಾಡ್ತಾರಲ್ವ, ಅವ್ರಿಗೂ ತುಂಬ ಸ್ಟ್ರಗಲ್ ಇರುತ್ತೆ. ಮನೇಲಿ ಯಾರಾದರೂ ಒಬ್ಬರು ಮಾಡ್ಕೊಳ್ಳೋದಕ್ಕೆ ನೋಡ್ಕೊಳ್ಳೋದಕ್ಕೆ ಅಂತ ಇದ್ದರೆ ಪರವಾಗಿಲ್ಲ, ಬಟ್ ನಮ್ಮ ಥರ ಮನೇಲಿ ಬಂದು ಮಾಡಬೇಕು, ಆಫೀಸಲ್ಲೂ ಮಾಡಬೇಕು ಅಂದರೆ ಅವ್ರಿಗೆ ಇನ್ನೂ ಡಬಲ್ ಟೆನ್ಷನ್ ಮತ್ತು ಹೆವಿ ಸ್ಟ್ರೆಸ್ ಇರುತ್ತೆ. ಬಟ್ ಒಂದು ಪಾಸಿಟಿವ್ ಥಿಂಗ್ ನನಗೇನಂತ ಅಂದರೆ, ಸ್ಯಾಟರ್ಡೇ ಸಂಡೇ ನನಗೆ 2 days ಆಫ್ ಇರೋದ್ರಿಂದ, ಜೊತೆಗೆ ನಮ್ಮ ಮನೆಯವರು ಕೂಡ ನನಗೆ ಹೆಲ್ಪ್ ಮಾಡೋದ್ರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೀವಿ. ಸಪೋರ್ಟಿವ್ ಹ್ಯಾಂಡ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಂಸಾರದ ರಥನ ಓಡಿಸೋದು ತುಂಬ ಕಷ್ಟ. ಯಾಕೆ ಅಂದರೆ ಒಂದು ಸೈಕಲ್ಗೆ ಹೆಂಗೆ 2 ಚಕ್ರ ತುಂಬ ಇಂಪಾರ್ಟೆಂಟು, ಒಂದಿಲ್ಲ ಅಂದರೆ ಒಂದು ವರ್ಕ್ ಆಗಲ್ಲ ಅಲ್ವಾ. ಹಾಗೆ ಜೀವನದ ಬಂಡಿಗೆ ಗಂಡ ಹೆಂಡತಿ ಇಬ್ಬರೂ ಸಾರಥಿಯಾಗಿರಬೇಕು. ಒಬ್ಬರು ಹಿಂದೆ ಮುಂದೆ ಹೋದ್ರೂ ಅದು ಬ್ಯಾಲೆನ್ಸ್ ಆಗಲ್ಲ. ಅಂದರೆ ಜೊತೇಲಿ ಅವರು ಹೋಗ್ತಾ ಇದ್ರೇ ಅದು ಬ್ಯಾಲೆನ್ಸ್ ಆಗೋದು. ಒಬ್ಬರೇನಾದ್ರೂ ಅಂದರೆ ಎಷ್ಟು ನಮ್ಮ ಮನೆಗಳಲ್ಲೂ ಜಗಳಗಳು ಬರ್ತಿರುತ್ತೆ ಆಯಿತಾ. ಜಗಳಗಳು ಬಂದ ತಕ್ಷಣವೇ ಎಲ್ಲ ರಿಸಾಲ್ವ್ ಅಂದರೆ ಮುಗ್ದೋಯ್ತು ಅನ್ನೋ ಥರ ಇಲ್ಲ. ಅದಕ್ಕೆ ಅದಂತ ಸೊಲ್ಯೂಷನ್ ಇದೆ. ಜಗಳ ಏನಕ್ಕೆ ಬರುತ್ತೆ, ಯಾವ ವಿಚಾರಕ್ಕೆ ಬರುತ್ತೆ, ಅದು ಇಂಪಾರ್ಟೆಂಟು. ನಮ್ಮ ಮಧ್ಯೆ ಜಗಳಗಳಾಗಲಿ ನಾವು ಬರೋದು ಮಕ್ಕಳಿಗೆ ಓದಿಸಿಲ್ಲ ಅಂತನೋ ಅಥವಾ ಅವ್ರದ್ದೇನೋ ನೋಡಿಲ್ಲ ಅಂತನೋ ಮತ್ತೊಂದೇನೋ ಅನ್ನೋದಕ್ಕೆ ಬಿಟ್ಟರೆ, ಪರ್ಸ್ನಲ್ ಇಶ್ಯೂಸಿಂದ ನಾವು ಜಗಳ ಆಡೋದು ಇಲ್ಲ. ನಮಗೆ ಅದ್ರ ಬಗ್ಗೆ ಥಿಂಕಿಂಗ್ಸು ಇಲ್ಲ. ಅದು ಥರ್ಡ್ ಪರ್ಸನ್ಸಿಂದ ಅಥವಾ ಅಂದರೆ ಬೇರೆ ಒಂದು 3ನೇ ವಿಚಾರಕ್ಕೋಸ್ಕರ ಬಂದಿರುತ್ತೆ ಹೊರತು ನಮ್ಮ ವೈಯಕ್ತಿಕ ವಿಚಾರಗಳಿಗಾಗಲಿ ನಮ್ಮ ಮನೆಯವ್ರ ಮಧ್ಯೆ ಯಾವುದೇ ರೀತಿ ಜಗಳಗಳು ಈ ಥರ ನಾವು ಸುಮ್ಮನೆ ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಇನ್ನೋರು ಓದಿರಲ್ಲ ಅಥವಾ ಮಕ್ಳದ್ದು ಯಾವುದೋ ಒಂದು ಇಶ್ಯೂಸ್ ಇರುತ್ತೆ, ಅದ್ರ ಬಗ್ಗೆ ಟಾಪಿಕ್ ಇಶ್ಯೂ ರೈಸ್ ಆಗಿ ಮಾಡ್ಕೊತೀವಿ ಹೊರತು. ಯಾಕೆಂದರೆ ಇಬ್ರಿಗೂ ಸ್ಟ್ರೈನ್ ಆಗಿರುತ್ತೆ. ಅವ್ರು ಏನೂ ಮಾಡಲ್ಲ, ಇಲ್ಲಿ ಅಡುಗೆ ಮಾಡಬೇಕು, ಅವ್ರೂ ನೋಡಬೇಕು, ಅವ್ರಿಗೂ ಸ್ಟ್ರೈನ್ ಆಗಿರುತ್ತೆ. ನಮ್ಮ ಮನೆಯವ್ರಿಗೆ ಪಾಪ ಅವ್ರು ಒಂದು ನಿಮಿಷ ಬಂದು ರಿಲ್ಯಾಕ್ಸ್ ಮಾಡೋಕ್ಕಾಗಲ್ಲ. ಇವ್ರಿಗೂ ಹೇಳ್ಕೊಂಡು ಕೂತ್ಕೋಬೇಕು, ಓದಿಸ್ಬೇಕು ಅಂದರೆ. ಚಿಕ್ಕ ಮಕ್ಕಳು ಇಟ್ಕೊಂಡು ಮಾಡೋವ್ರಿಗೆ ಇನ್ನೂ ಎಷ್ಟು ಕಷ್ಟ ಇರುತ್ತೆ. ಇನ್ನು ಕೆಲವ್ರು ಇವಾಗ ತಾನೇ ಚಿಕ್ಕ ಬೇಬೀಸ್ ಇರುತ್ತೆ ಅಲ್ವಾ, ಅವ್ರಿಗೆ ಇನ್ನೂ ಒಂಥರ ಹೆವಿ ಟೆನ್ಷನ್ ಇರುತ್ತೆ. ಅಂದರೆ ಏನು ಹೇಳೋಣ, ಆ ಮಗುನೂ ಮೇಂಟೈನ್ ಮಾಡಿಕೊಂಡು ಪಾಪ ಅವರು ಮನೇಲೂ ಎಲ್ಲ ಕೆಲಸನೂ ಮಾಡಬೇಕಲ್ವಾ ಯಪ್ಪ. ಆಮೇಲೆ ಜೊತೆಗೆ ಈ ಥರ ಮಾತುಗಳು ಬೇರೆ, ಏನು ಮಾಡಿದ್ಯಾ ಮನೇಲೇ ಇದೆಯಾ, ಏನು ಮಾಡ್ತಿದ್ಯಾ ಮನೇಲೇ ಇದೆಯಾ. ಮನೇಲಿರೋದೇ ಒಂದು ದೊಡ್ಡ ಟಾಸ್ಕು. 24x365 days. ಅದು ಯಾವಾಗಲೂ ಒಂದ್ಸಲ ಏನೋ ಬರುತ್ತೆ, ಅಲ್ಲಿಗೆ ಹೋಗಿ ಬರ್ತಾರೆ. ಬಟ್ ಯಾವಾಗ ನೋಡಿದ್ರೂ ನಿಮಗೆ ಅಂತಲೇ ಅವ್ರ ಜೀವನ ನಡೀತಿರುತ್ತಲ್ಲ. ನೀವು ಬರೋಷ್ಟರಲ್ಲಿ ಹೋಗೋಷ್ಟರಲ್ಲಿ ಅವ್ರಿಗೆ ನಿಮ್ಗೆ ಏನು ಬೇಕು ನೀಡ್ಸು ಪ್ರತಿಯೊಂದೂ ಅವ್ರು ಮಾಡಿಟ್ಟಿರ್ತಾರೆ ಅಲ್ವಾ. ಅದನ್ನು ಮೇಂಟೈನ್ ಮಾಡೋದು ಯಾರು? ನನ್ನ ಪ್ರಕಾರ ವುಮೆನ್ಸ್ಗೆಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಇವಾಗ ನಾನು ಸ್ಪೆಷಲಿ ಹೇಳಬೇಕು ಅಂತ ಇದ್ದೆ. ಈಗ ವರ್ಕಿಂಗ್ ವುಮೆನ್ಸ್ ಯಾರಿರ್ತಾರೆ, ಯಾವ ಪ್ರೈವೇಟೈಸೇಷನ್ ಸೆಕ್ಟರ್ಸ್ಗೆ ಹೋಗಿರಲಿ ಅಥವಾ ಗೌರ್ನಮೆಂಟ್ ಸೆಕ್ಟರ್ಸಲ್ಲಿರಲಿ, ಗಾರ್ಮೆಂಟ್ಸ್ ಇರಲಿ, ಯಾವುದೇ ರೀತಿ ಕೆಲಸ ಮಾಡಲಿ, ನೀವು ಯಾವ ಕಂಪ್ನಿಲೇ ಕೆಲಸ ಮಾಡಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಆ್ಯಸ್ ಪರ್ ಗೌರ್ನಮೆಂಟ್ ರೂಲ್ಸ್ ಇವಾಗ ಮಂತ್ಲಿ ಒನ್ಸ್ ನೀವು ನಿಮ್ಮ ಇಷ್ಟದ ದಿನದ ಪ್ರಕಾರ, ಅಂದರೆ ಈಗ ಋತುಚಕ್ರ ರಜೆ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವಾಗ ಪೀರಿಯಡ್ಸ್ ಟೈಮ್ ಇರುತ್ತೆ ಹೆಣ್ಮಕ್ಳಿಗೆ, ಆ ಟೈಮಲ್ಲಿ ನಿಜವಾಗ್ಲೂ ಟ್ರಾವೆಲ್ ಮಾಡಿಕೊಂಡು ಅಥವಾ ಓಡಾಡ್ಕೊಂಡು ಕೆಲಸ ಮಾಡೋದನ್ನು ತುಂಬ ಕಷ್ಟ. ನಿಜವಾಗ್ಲೂ ಇವರು ಗೌರ್ನಮೆಂಟ್ ಅವ್ರು ಇಷ್ಟು ಆಫರ್ಸ್ ಕೊಟ್ಟಿದ್ದಾರಲ್ವ, ಇದರಲ್ಲೆಲ್ಲ ನನಗೆ ಇಷ್ಟ ಆಗಿದ್ದು ಅಂದರೆ ಇದೊಂದೇ. ಅಟ್ಲೀಸ್ಟ್ 1 ಡೇ ನಮಗೆ ಯಾವ ಡೇ ಬೇಕು ಅನಿಸುತ್ತೆ ಆ ಡೇ ನಮಗೆ ರಜನ ಹಾಕೊಬೋದು. ಅಂದರೆ ನನಗನ್ಸಿದ್ದೇನು ಗೊತ್ತಾ, ಇವಾಗ ರಜೆಗಳು ಸಿಗುತ್ತೆ, ಎಷ್ಟೊಂದು ಜನಕ್ಕೆ ಸಿಗುತ್ತೆ ಹೌದು. ಆದರೆ ನಾರ್ಮಲಾಗಿ ಪಾಪ ಗಾರ್ಮೆಂಟ್ಸಲ್ಲಿ ಎಷ್ಟು ವುಮೆನ್ಸು ವರ್ಕ್ ಮಾಡ್ತಾರೆ ಅಲ್ವಾ,
ಅವ್ರಿಗೆ ಕೂಡ ಒಂದಿನ ಪೇಯ್ಡ್ ಲೀವ್. ಆ್ಯಕ್ಚುಲಿ ಇದು ಪೇಯ್ಡ್ ಲೀವ್ ಅಂತ ಅಂದರೆ ಅವ್ರು ವಿತ್ ಸ್ಯಾಲ್ರಿ ರಜಾ ಕೊಡಬೇಕು. ಕೆಲವೊಂದು ಕಂಪನಿಲಿ ರಜಾ ಹಾಕಿದ್ರೆ ಒಂದು ತಿಂಗಳು ಬಂದಿರ್ಬೋದು, ಆದರೆ ಎಕ್ಸ್ಟ್ರಾ ಇನ್ನೊಂದು ದಿನ ಕೊಡಲ್ಲ ಅಲ್ವಾ. ವುಮೆನ್ಸ್ಗೆ ಸ್ಪೆಷಲಿ ವರ್ಷದಲ್ಲಿ 12 ದಿನ ಅಂದರೆ ತಿಂಗಳಿಗೆ ಒಂದು ರಜೆ ಅಂತ ಕೊಟ್ಟಿದ್ದಾರೆ. ಅದು ನಾವು ಯಾವತ್ತು ಇಷ್ಟಪಡ್ತೀವೋ ಅವತ್ತು ನಾವು ರಜಾನ ತೊಗೊಬೋದು. ಗೌರ್ನಮೆಂಟ್ ತಂದಿರೋ ಇಷ್ಟು ಸ್ಕೀಮ್ಸಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಅಂದರೆ ಇದೇ ಸ್ಕೀಮು. ಯಾಕೆ ಅಂತ ಅಂದರೆ ಎಲ್ಲರಿಗೂ ಒಂದೊಂದು ಚಾನ್ಸ್ ಇರುತ್ತೆ ಯಾವುದೇ ರೀತಿ ರಜೆ ತೊಗೋಬೇಕು ಅಂತ. ನಮಗೆ ಅಂತ ಒಂದು ಬೇಕಿತ್ತಲ್ವ. ಇದು ಮಹತ್ವಪೂರ್ಣ ನಿರ್ಧಾರ ಗೌರ್ನಮೆಂಟ್ ಕಡೆಯಿಂದ. ಎಲ್ಲ ವುಮೆನ್ಸು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಆಯಿತಾ, ಯುಟಿಲೈಸ್ ಮಾಡ್ಕೊಳ್ಳಿ. ಅದೇ ಥರ ಕೆಲಸಗಳನ್ನ ಮಾಡಿ. ಕೆಲಸ ಮಾಡಿದ್ರೆ ಆಲ್ಮೋಸ್ಟ್ ಮೈಂಡು ಫ್ರೀ ಇರುತ್ತೆ ಮತ್ತು ಫಿನಾನ್ಷಿಯಲಿ ಫ್ಯಾಮಿಲಿಗೂ ಕೂಡ ನಾವು ಒಳ್ಳೆ ಬೆಟರ್ ಲೈಫ್ನ ಇನ್ನೂ ಕೊಡ್ಬೋದು. ಮಕ್ಕಳಿಗೆ ಅಂತ ಒಬ್ಬರು ಸ್ಯಾಲ್ರಿ ಹೋದರೆ ಅಟ್ಲೀಸ್ಟ್ ಇನ್ನೊಬ್ರದ್ದು ಮನೆ ಮೇಂಟೆನೆನ್ಸ್, ಸ್ವಲ್ಪ ಸೇವಿಂಗ್ಸ್. ಮತ್ತೊಂದು ನಿಮ್ದು ಯಾವುದೋ ಒಂದು ಡ್ರೀಮ್ ಇರುತ್ತೆ, ಒಂದು ಡ್ರೀಮ್ ಮನೆ ತೊಗೋಬೇಕು, ಡ್ರೀಮ್ ಕಾರ್ನ ಪರ್ಚೇಸ್ ಮಾಡಬೇಕು, ಅಥವಾ ಯಾವುದೋ ಜುವೆಲ್ಸ್ನ ಪರ್ಚೇಸ್ ಮಾಡಬೇಕು. ಎನಿಥಿಂಗ್ ನಿಮ್ಗೆ ಏನು ಅಂದ್ಕೊಂಡಿರ್ತೀರಾ, ಅಥವಾ ಯಾವುದೋ ಒಂದು ಕಂಟ್ರಿಗೆ ಹೋಗಿದ್ದು ಬರಬೇಕು, ಅಥವಾ ನಿಮ್ಮ ಫ್ಯೂಚರ್ ಸೆಕ್ಯೂರ್ಡ್ಗೋಸ್ಕರ ನಮಗೆ ಒಂದು ಸ್ವಲ್ಪ ಅಮೌಂಟ್ ಬೇಕು. ಯಾವುದಕ್ಕಾದ್ರೂ ಒಂದು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಒಬ್ಬರೇ ದುಡಿದ್ರೆ, ನಾನು ಹೇಳ್ತಿರೋದು ಎಲ್ರಿಗೂ ಅಲ್ಲ, ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀರಾ ಅಲ್ವಾ ನಮ್ಮ ಥರ, ಆ ಥರದವ್ರಿಗೆ. ಯಾಕೆ ಅಂತ ಅಂದರೆ ನಾವು ಸಣ್ಣ ಪುಟ್ಟ ಆಸೆಗಳನ್ನ ಇಟ್ಕೊಂಡ್ರೆ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ನಮಗೆ ಎಫರ್ಟ್ ಎಲ್ಲಿಂದ ಬರುತ್ತೆ? ಫಿನಾನ್ಷಿಯಲ್ ಇಶ್ಯೂಸೇ ಅಲ್ವಾ. ಆ ಫಿನಾನ್ಷಿಯಲ್ ಇಶ್ಯೂಸ್ ಯಾವ ಥರ ರಿಸಾಲ್ವ್ ಮಾಡ್ಕೊಬೇಕು? ಒಂದು ಹಸ್ಬೆಂಡ್ ವರ್ಕ್ ಮಾಡ್ತಿರ್ತಾರೆ, ಮನೇಲಿ ಚಿಕ್ಕ ಮಕ್ಕಳಿರ್ತಾರೆ, ನೋಡ್ಕೊತಿರ್ತೀವಿ. ಇಫ್ ಇನ್ ಕೇಸ್ ಮಕ್ಕಳು ಸ್ವಲ್ಪ ಸ್ಕೂಲಿಗೆ ಹೋಗೋ ಥರ ಆದರೆ ನಿಮಗೂ ವರ್ಕ್ ಮಾಡಬೇಕು ಅನ್ನೋ ಆಸೆಗಳಿದ್ದರೆ ದಯವಿಟ್ಟು ವರ್ಕ್ ಮಾಡಿ. ಸಣ್ಣ ಪುಟ್ಟ ಕೆಲಸ ಅಂತ ಹಿಂಜರಿಬೇಡಿ. ಯಾಕೆ ಅಂದರೆ ಸಣ್ಣ ಪುಟ್ಟ ಕೆಲಸ ಆದರೂ ಪರವಾಗಿಲ್ಲ, ಸಣ್ಣ ಪುಟ್ಟ ಕೆಲಸಗಳನ್ನೇ. ಯಾಕೆಂದರೆ ಎಲ್ಲ ಒಂದೇ ಸಲ ಬಿಂದಿಗೆ ಒಂದೇ ಸಲ ತುಂಬಲ್ಲ ಅಲ್ವಾ. ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಕುಡಿದ್ರೆ ಬೆಳ್ಳ ಅಂತೀವಲ್ವ, ಆ ರೀತಿ. ಅಂದರೆ ಚೂರೇ ನಾವು ಸೇವ್ ಮಾಡ್ಕೊತಾ ಬಂದರೆ ಅದು ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಆಗೇ ಆಗುತ್ತೆ. ಒಂದೇ ಸಲ ಅಷ್ಟೊಂದು ನಾವು ತಗೊಬರೋದು ತುಂಬ ಕಷ್ಟ ಇರುತ್ತೆ. ಸೊ ಸ್ವಲ್ಪದಿಂದನೇ ನಾವು ಇನ್ವೆಸ್ಟ್ ಮಾಡಿ ಅದನ್ನು ಯಾವ ಥರ ನಾವು ಒಳ್ಳೆ ಲೈಫ್ನ ತಗೊಂಡು ಹೋಗಬೇಕು, ನಮ್ಮ ಡ್ರೀಮ್ಸ್ನ ಫಿಲ್ಫಿಲ್ ಮಾಡ್ಕೋಬೇಕು ಅನ್ನೋದಕ್ಕೆ ಮಾರ್ಗ ಕೂಡ ಒಳ್ಳೆಯದೇ ಆಗಿರಬೇಕು. ಅದಕ್ಕೋಸ್ಕರ ಫಿನಾನ್ಷಿಯಲಿ ಸ್ವಲ್ಪ ಮಟ್ಟಿಗೆ ಸ್ಟೇಬಲ್ ಆಗಿರೋದು ತುಂಬಾ ಇಂಪಾರ್ಟೆಂಟು. ಜೊತೆಗೆ ನಿಮ್ದು ಯಾವುದೇ ರೀತಿ ಸಾಲಗಳಿರಲಿ, ಅದಕ್ಕೆ ಆದಂಥದ್ದನ್ನು ಇದು ಮಾಡಿ, ಹೆಂಗೆ ಅಂದ್ಬಿಟ್ಟು ಸಾಲ ತೀರ್ಸೋದಕ್ಕೇನೆ ಅಥವಾ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೇನೆ ಅಥವಾ ಲ್ಯಾಂಡ್ ಇದಕ್ಕೆ ಅಂತಲ್ಲ, ಎಲ್ಲದಕ್ಕೂ ಇಷ್ಟಿಷ್ಟು ಇನ್ವೆಸ್ಟ್ಮೆಂಟು. ಯಾವುದು ಫಸ್ಟ್ ಪ್ರಿಯಾರಿಟಿ, P1 P2 P3 ಅಂತ. ಅಂದರೆ 1 ಇಯರಲ್ಲಿ ಮಾಡೋಂಥದ್ದು ಯಾವುದು, ಅಥವಾ 2 ಇಯರ್ಸಲ್ಲಿ ಮಾಡೋಂಥದ್ದು ಯಾವುದು ಶಾರ್ಟ್ ಟೈಮ್ ಗೋಲ್ಸು, 5 ಇಯರ್ಸಲ್ಲಿ ಮಾಡೋಂಥದ್ದು ಯಾವುದು, ಅಥವಾ 10 ಇಯರ್ಸ್ 15 ಇಯರ್ಸಲ್ಲಿ ನಾನು ಈ ಥರ ಇರ್ತೀನಿ, ಅಥವಾ ಈ ವರ್ಕ್ ಮಾಡ್ತೀನಿ, ಈ ಜಾಬ್ ನೋಡ್ತೀನಿ, ಅಥವಾ ಈ ಥರ ನಾನು ಹೋಗಿ ಇದು ಏನೋ ಒಂದನ್ನು ಪರ್ಚೇಸ್ ಮಾಡಿ ಈ ಥರ ಅಚೀವ್ ಮಾಡ್ತೀನಿ. ಈ ಥರ ಒಂದು ಸ್ಟ್ರಾಟಜಿನ ಪ್ಲ್ಯಾನ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಾವು ಅದಕ್ಕೆ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತೀವಿ. ವಿತೌಟ್ ಗೋಲ್ಸ್ ಆ್ಯಂಡ್ ಏಮ್ಸ್ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ನನ್ನ ಪ್ರಕಾರ ಅದು ಕಷ್ಟನೇ. ಬಟ್ ಪ್ಲ್ಯಾನ್ಸ್ ಇತ್ತು ಅಂದರೆ ಕಮಿಟ್ಮೆಂಟ್ಸ್ ಇರುತ್ತೆ, ನಮಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ಕ್ರಿಯೇಟ್ ಆಗಿರುತ್ತೆ. ಸೊ ದಟ್ ನಾವು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಈಸಿ ಕೂಡ ಆಗುತ್ತೆ. ನನಗದು ವರ್ಕ್ ಆಗಿದೆ. ನನ್ನ ಲೈಫಲ್ಲಿರೋ ಎಕ್ಸ್ಪೀರಿಯೆನ್ಸ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ಸೊ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ, ಥಿಂಕ್ ಮಾಡಿ 1 ಸಲ ಅಲ್ಲ 10 ಸಲ ಥಿಂಕ್ ಮಾಡಿ, ಆಮೇಲೆ ನಿರ್ಧಾರಗಳು ನಿಮಗೆ ಬಿಟ್ಟಿದ್ದು. ಹಾಗೆ ಯಾವುದೇ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಗಂಡ ಹೆಂಡ್ತಿ ಇಬ್ಬರು ಕೂತು ಡಿಸೈಡ್ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಯಾಕೆ ಅಂದರೆ ಫ್ಯಾಮಿಲಿಲಿ ಯಾರೇ ಬರ್ಬೋದು, ಆದರೆ ಫೈನಲ್ ಡಿಸಿಷನ್ ಬಂದು ಗಂಡ ಹೆಂಡ್ತಿದೇ ಆಗಿರಬೇಕು. ಆಗಲೇ ಲೈಫು ಒಳ್ಳೆ ದಾರಿಲಿ ಸಾಗೋದಕ್ಕೆ ಅನುಕೂಲ ಮತ್ತು ಯಶಸ್ಸು ಎರಡೂ ಕೂಡ ಸಿಗುತ್ತೆ. ಜೊತೆಗೆ ಈ ಸ್ಕೀಮ್ ಬಿಟ್ಟಿದ್ದಾರಲ್ವ ಇವಾಗ, ಮೆನ್ಸ್ಟ್ರುವಲ್ ಪೀರಿಯಡ್ ಲೀವ್ ಅಂತ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಯಾವಾಗಿಂದ ಅನುಷ್ಠಾನಕ್ಕೆ ಬಂದಿದೆ ಅಂತ ಅವ್ರಿನ್ನ ಪ್ರಾಪರ್ ಗೈಡ್ಲೈನ್ಸ್ ಇಲ್ಲ, ಬಟ್ ಇದು ಖಂಡಿತ ಬರುತ್ತೆ. ಯಾಕೆಂದರೆ ಇದು ದೀಪಾವಳಿಗೆ ಗಿಫ್ಟ್ ಅಂತಲೂ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ನಾನು ನೋಡಿದ್ದಂತ ಅಂದರೆ ಯಾರ್ದಾರ್ದು ಬಿ ಖಾತಾ ಸೈಟ್ ಇದೆ ಅಲ್ವಾ, ಎ ಖಾತಾ ಮಾಡ್ಕೊಳ್ಳೋದಕ್ಕೂ ಕೂಡ 100 ಡೇಸ್ ಟೈಮ್ ಕೊಟ್ಟಿದ್ದಾರೆ. ದಯವಿಟ್ಟು ಈ ಥರದ್ದೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಅಷ್ಟೇ, ಇವತ್ತು ಇಷ್ಟ ಆಯಿತು.
ಟೈಮ್ ಕೂಡ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅಡುಗೆಗೆಲ್ಲ ರೆಡಿ ಮಾಡಿದ್ದೀನಿ. ನನ್ನ ಮಗನಿಗೆ ಸ್ಪೋರ್ಟ್ಸ್ ಡೇ ಅಂತ ಅವನು ಸ್ಪೋರ್ಟ್ಸ್ಗೆ ಹೋಗಿದ್ದ. ಅವ್ರಿಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಲೇಔಟಲ್ಲಿ ಕೂಡ ತುಂಬ ಗೇಮ್ಸ್ಗಳನ್ನ ಆಡ್ತಿರ್ತಾರೆ. ನೋಡೋಣ. ನಿನ್ನೆ ಚಿನ್ನಪ್ಪಿಗಿತ್ತು, ಇವತ್ತು ಅಚ್ಚುಗಿದೆ. ಚಿನ್ನಪ್ಪಿ ಕೂಡ ವಿನ್ ಆಗಿಬಿಟ್ಟು ಬಂದಿದ್ದ. ಏನೋ ಖುಷಿ, ಮಕ್ಕಳು ಹೋಗಿದ್ದು ಬಂದ್ರಲ್ಲ ಅಂತ. ಇವನು ಹೋಗಿದ್ದಾನೆ. ನೋಡಬೇಕು ಸಂಜೆ ಬರೋಷ್ಟರಲ್ಲಿ ಅವ್ರಿಗೂ ಏನಾದ್ರು ಪ್ರಿಪೇರ್ ಮಾಡಿಡೋಣ ಅಂತ. ಹಾಗೆ ಇವತ್ತು ಸ್ಯಾಟರ್ಡೇ ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಿ. ನಿಮಗೆಲ್ಲ ಯಾವ ಥರ ಮಾಹಿತಿ, ನಿಮಗೇನು ಗೊತ್ತು ಅದನ್ನು ಶೇರ್ ಮಾಡ್ಕೊಳ್ಳಿ. ಓಕೆ, ಬಾಯ್.